ಅಪ್ಪರ ಈಗ ಹೆಂಗ್ ಮಾಡದ್ರಿ? ಅಲ್ಲ ಪೊಲೀಸ್ರಿಗೆ ಹೇಳಿ ಕಳಿಸ್ರಿ ಅಪ್ಪರ. ಇಲ್ಲ, ಪೊಲೀಸ್ ಕಂಪ್ಲೇಂಟ್ ಕೊಟ್ಟೀನಿ, ಬರಾಕತ್ತಾರೆ. ಅಪ್ಪರ ಪೊಲೀಸ್ ಜೀಪ್ ಅಂತ್ರಿ. ಬರಿ ಮೇಡಮ್ ಅವ್ರೆ. ಏ ಜೀಪ್ ಆ ಕಡೆ ನಿಲ್ಸಪ್ಪ. ಬರಿ ಮೇಡಮ್ ಅವ್ರೆ. ಹಾ, ಕಂಪ್ಲೇಂಟ್ ಕೊಟ್ಟಿದ್ದು ನೀವಲ್ಲ? ಹೌದ್ರಿ ಮೇಡಮ್ ಅವ್ರೆ, ನಾನ ರೀ. ರೀ ಅಶೋಕ್, ಆ ನಾಯಿ ಕರ್ಕೊಂಬ ಅಂತ ಹೇಳ್ರಿ. ಆ ನಾಯಿ ತೊಗೊಂಬರ್ರಿಪ್ಪ. ಸರ್ ಕರ್ಕೊಂಬಂದು. ನೋಡ್ರಿ, ಒಳಗೆ ಕರ್ಕೊಂಡು ಹೋಗ್ರಿ. ಎಲ್ಲ ಅಬ್ಸರ್ವ್ ಮಾಡ್ರಿ, ಎಲ್ಲ ಒಂದೊಂದು ಸ್ಪಾಟ್ ಸತ್ಯಕ್ಕೂ ಪ್ರತಿಯೊಂದೂ ನನಗೆಲ್ಲ ಅಪ್ಡೇಟ್ ಬೇಕು. ಎಲ್ಲ ಕಡೆನೂ ಕರ್ಕೊಂಡು ಹೋಗಿ ಯಾವ್ದಾದ್ರು ಒಂಚೂರು ನನಗೆ ಸುಳಿವು ಸಿಕ್ತಂದು ನಂಗೆ ಅಪ್ಡೇಟ್ ಮಾಡ್ರಿ. ಹೋರಿ ಒಳಗೆ ಹೋಗ್ರಿ. ನಡಿಯಪ್ಪ, ನಾನು ಬರ್ತೀನಿ ರೀ. ಅನ್ನಂಗೆ ಇವ್ರು ಯಾರಿ? ಇವರು ನಮ್ಮ ಮನೆ ಕೆಲಸದವ್ರಿ. ಯಾವಾಗಿಂದ ಜಾಯ್ನ್ ಆಗ್ಯಾರಿ? ಇವರು ಭಾಳ ವರ್ಷ ಆಯ್ತು ರೀ. ಒಂದು 7-8 ವರ್ಷದ ಮೇಲೇನ ಆಯ್ತು ರೀ. ಇಲ್ಲೇ ಅದ ರೀ. ನಾವ ಭಾಳ ಇವ್ರನ್ನ ತಂದೆ ತಾಯಿ ಅಂತನ ಇವರು ಫ್ಯಾಮಿಲಿ ಇಲ್ಲೇ ಐತ್ರಿ. ಒಬ್ಬ ಮಗಳಿದ್ಲು, ಅವ್ರನ್ನ ನಾವ ಮದುವೆ ಮಾಡ್ಕೊಟ್ಟಿವ್ರಿ. ಓಹೋ, ಏನಪ್ಪ ನಿನ್ನ ಹೆಸರು? ಮೇಡಮ್ ಅವರ, ನನ್ನ ಹೆಸರು ರಾಜೇಂದ್ರಪ್ಪ ಅಂತಾರೆ. ಸರಿ ವೀರೇಶ್ ಅವರೇ, ಇದು ಎಲ್ಲ ಯಾವಾಗಾಯ್ತು? ಏನು ನಿಮ್ಗೆ ಹೆಂಗೆ ಇದು ಗೊತ್ತಾಯ್ತು? ಮೇಡಮ್ ಅವ್ರೆ, ದಿನ ಬೆಳಿಗ್ಗೆ ನಾನು ಆಫೀಸ್ಗೆ ಹೋಗ್ತಿದ್ದೆ. ದಿನ ಬೆಳಿಗ್ಗೆ ನನ್ನ ಹೆಂಡತಿ ಹೆಂಗೆ ನಾನು ರೆಡಿ ಮಾಡಿ ನನ್ನ ಮಗಳನ್ನ ರೆಡಿ ಮಾಡಿ ಕಳಿಸ್ತಿಲ್ಲ. ನಾವು ದಿನ ಹೋದ್ವಿ. ಬಂದ ನೋಡಿದಾಗ ನನ್ನ ಹೆಂಡತಿ ಕಾಣಲಿಲ್ಲ. ಎಲ್ಲೋ ಇಲ್ಲೇ ಹೊರಗೆ ಹೋಗಿರ್ಬೇಕು, ಇಲ್ಲ ಫ್ರೆಂಡ್ಸ್ ಕೊಟ್ಟು ಹೊರಗೆ ಹೋಗ್ಬೇಕು ಅಂತ ನೋಡಿದೆ. ಫೋನ್ ಹಚ್ಚಿದೆ, ಫೋನ್ ರಿಸೀವ್ ಮಾಡಲಿಲ್ಲ. ಬಿಸಿ ತಾಳನ್ನ ಬಿಡು ಅಂದ್ಕೊಂಡು ಸುಮ್ಮನಾದೆ. ರಾತ್ರಿ ಎಲ್ಲ ನೋಡಿದ್ವಿ, ಬರಲಿಲ್ಲ. ಅದಕ್ಕೆ ಬೆಳಗ್ಗೆ ಗಾಬರಿ ಆಯಿತು. ಅದಕ್ಕೆ ನಮ್ಗೆ ಕಂಪ್ಲೇಂಟ್ ಕೊಟ್ಟೆ. ಆಕೆ ಹಂಗೆ ಎಲ್ಲೂ ಹೋಗೋಕ್ಕಿಲ್ಲ. ಆಮೇಲೆ ಆಕೆಗೆ ಯಾರೂ ರಿಲೇಷನ್ನು ಯಾರೂ ಇಲ್ಲ. ಫ್ರೆಂಡ್ಸ್ ಅಂದ್ರೂ ಕೆಲವೊಂದಿಷ್ಟು ಮಂದಿ ಮಾತ್ರ ಆಕೆಗೆ ಫ್ರೆಂಡ್ಸ್ ಇರೋದು, ಜಾಸ್ತಿ ಜನನೂ ಇಲ್ಲ. ಹಂಗಾಗಿ ಎಲ್ಲೂ ಹೊರಗೆ ಹೋಗಕ್ಕೆ ಇಷ್ಟಪಡಲ್ಲ ನಾನು ಬಿಟ್ಟು. ಹಂಗೇನಾರು ಹೋಗೋದಿದ್ರೆ ಫ್ರೆಂಡ್ಸ್ ಬಿಟ್ಟು ನನಗೆ ಹೇಳೇ ಹೋಗ್ತಿದ್ಲು. ಫೋನ್ ಬೇರೆ ಬಿಟ್ಟುಗಳ. ಆಮೇಲೆ ಎಲ್ಲೇ ಹೋಗಲಿ ಬೆಳಗ್ಗೆ ಹೋದ್ರೆ ಸಾಯಂಕಾಲ ಅಷ್ಟೊತ್ತಿಗೆ ಮನೆಗೆ ಬರ್ತಾಯಿದ್ಲು. ಯಾಕಂದ್ರೆ ನಮ್ಮ ಮಗಳು ಬಂದಿರ್ತಾಳಲ್ಲ ಸ್ಕೂಲಿಂದ, ಹಠ ಮಾಡ್ತಾಳ ಅಂತೇಳಿ ಅಷ್ಟೊಳಗೆ ಬರ್ತಿದ್ಲು. ಇಲ್ಲಾಂದ್ರೆ ನನ್ನ ಮಗಳನ್ನ ಕರ್ಕೊಂಡು ಹೋಗ್ತಿದ್ಲು. ಆದರೆ ಫಸ್ಟ್ ಟೈಮು ಎಲ್ಲಿ ಹೋಗಳ ಅಂತ ಗೊತ್ತಾಗೋಲ್ತು. ಮೊಬೈಲು ಇಲ್ಲೇ ಅದೆಲ್ಲ ಮಾಡಿ ನಾನು ಇದು ಮಾಡಿದೆ. ರಾತ್ರಿ ಸ್ವಲ್ಪ ನಮ್ಮದು ಅಂದರೆ ಬೆಡ್ರೂಮಿನ ಬಾಜುಕ್ಕೆ ನಮ್ಮದೊಂದು ಟಿಜರಿ ರೂಮ್ ಅಂತ ಸಪ್ರೇಟ್ ಮಾಡ್ಸಿದ್ದೆ, ಸೀಕ್ರೆಟ್ ರೂಮು. ಅದು ಯಾವಾಗಲೂ ಲಾಕ್ ಇರುತ್ತೆ. ಅದು ನನಗೆ ನನ್ನ ಹೆಂಡತಿಗೆ ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಿಲ್ಲ. ಅದು ಯಾಕೋ ಏನೋ ನನಗೆ ಮಕ್ಕೊಂಡಾಗ ನಿದ್ದೆ ಬರಲಿಲ್ಲಲ್ಲ, ಎಲ್ಲಿ ಹೋಗಳ ಅಂತಂದು ಟಿಜರಿ ರೂಮ್ದಾಗ ಏನಾರ ಒಳಗೆ ಹೋಗಿ ಆಟೋಮೆಟಿಕ್ ಲಾಕ್ ಐತ್ರಿ ಅದು ಸ್ವಲ್ಪ. ಏನೋ ಲಾಕ್ ಆಗೈತೆ ಏನೋ ಅಂತ ಅವಾಗ ಸ್ವಲ್ಪ ಬಂತು. ತೆಗೆದು ನೋಡ್ತೀನಿ, ಟಿಜರಿ ಫುಲ್ಲು ಎಲ್ಲ ಖಾಲಿ ಆಗಿಬಿಟ್ಟೈತಿ. ಬೀಗ ಹೊಡೆದಿಲ್ಲ. ರೂಮ್ ಅಲ್ಲಿರೋದು ಯಾರಿಗೂ ಗೊತ್ತೂ ಆಗಂಗಿಲ್ಲ. ಅಂಥದ್ದು ಅದು ಹೆಂಗೆ ಅದು ಲಾಕ್ ಸಿಕ್ತು, ಹೆಂಗೆ ಒಳಗೆ ಹೋದ್ರು, ಅದು ಹೆಂಗೆ ತೊಗೊಂಡ್ರು, ಏನೋ ನನಗೆ ಯೋಮಯ ಆಗ್ತೈತಿ. ಅವಾಗ ನನಗೆ ಭಾಳ ಭಯ ಬಂತು. ಅಯ್ಯೋ ನನ್ನ ಹೆಂಡ್ತಿನೂ ಕಾಣವಲ್ಲು. ನನಗೆ ಇಲ್ಲ ಬಂಗಾರ ಸಂಬ್ಕೊಂಡು ಎಲ್ಲೋ ದರೋಡೆಕೋರರು ಬಂದು ಏನಾರು ನನ್ನ ಹೆಂಡ್ತಿಗೆ ಏನಾದರೂ ಮಾಡಿರ್ಬೋದಾ, ಈ ದರೋಡೆ ಮಾಡಿಕೊಂಡು ನನ್ನ ಹೆಂಡ್ತಿಗೆ ಏನೋ ಮಾಡಿಬಿಟ್ಟಾರ ಅನ್ನೋ ಒಂದು ಭಯ, ಆತಂಕ ನನಗೆ ಭಾಳ ಕಾಡಕತ್ತೈತ್ರಿ. ಆಸ್ತಿ ರೊಕ್ಕ ಏನಾದರೂ ಗಳಿಸ್ಬೋದು. ನನಗೆ ಬಂಗಾರ ಅದೆಲ್ಲ ಹೋಗೈತೆ ಅಂತ ನಂಗೆ ಬೇಜಾರಿಲ್ಲ. ಆದ್ರೆ ನನ್ನ ಹೆಂಡ್ತಿ ಏನು ಮಾಡಿಬಿಟ್ರೆ, ಯಾರು ಬಂದಿದ್ರು ಹಂಗಿದ್ರೆ, ಎಲ್ಲಾರು ಕಳ್ರಿ ಏನಾರ ಮಾಡಿದ್ರು ಹೆಂಗೋ ಅಂತ ನನಗೆ ಭಯ ಭಾಳ ಆಗಕತ್ತೈತ್ರಿ. ದಯವಿಟ್ಟು ಹೆಂಗಾದರೂ ಮಾಡಿ ನನ್ನ ಹೆಂಡ್ತಿ ಎಲ್ಲದಾಳನ್ನ ಆದಷ್ಟು ಜಲ್ದಿ ಎನ್ಕ್ವೈರಿ ಮಾಡಿ ಎಲ್ಲದನ್ನು ಹುಡುಕಿಸ್ಕೊಡ್ರಿ. ನನ್ನ ಹೆಂಡ್ತಿನ ಹುಡುಕಿಸ್ಕೊಡ್ರಿ. ನನ್ನ ಮಗಳು ಕಂಗಾಲ ಹೇಳಾಕತ್ತಾಳ. ನನಗಂತೂ ದಿಕ್ಕ ತೋಚಲ್ತು. ನನಗೆ ಆಕಿನ ಪ್ರಪಂಚ ರೀ. ನನ್ನ ಮಗಳು ಒಟ್ವೆ ನೆಚ್ಕೊಂಬಿಟ್ಟೈತಿ. ನನಗೆ ಹೆಂಗೆ ಸಮಾಧಾನ ಮಾಡಬೇಕು ಅಂತಲೇ ಗೊತ್ತಾಗೋಲ್ತು. ದಯವಿಟ್ಟು ಮೇಡಮ್, ನಿಮ್ಮ ಕಾಲಿಗೆ ಹೋಗ್ತೀನಿ. ಬೇಕಿದ್ರೆ ನನಗೆ ಎಷ್ಟು ಸಾಧ್ಯನೋ ಅಷ್ಟು ಆದಷ್ಟು ಜಲ್ದಿ ಎನ್ಕ್ವೈರಿ ಮಾಡಿರಿ ಮೇಡಮ್. ಛೇ, ನೀವು ಎಜುಕೇಟೆಡ್ ಆಗಿ ಈ ಥರ ಮಾತಾಡೋದು ಸರಿಯಲ್ಲ. ನಾವು ಪ್ರಯತ್ನ ಮಾಡ್ತೀವಿ. ನೀವು ಹೇಳೋದು ಬೇಡ, ನಮಗೂ ಅರ್ಥ ಆಗುತ್ತೆ. ಸಣ್ಣ ಪಾಪು ಐತಿ ಅಂತೀರಿ. ಮನೆಯೊಳಗೆ ಬಂಗಾರ ಎಲ್ಲ ಹೋಗೈತಿ, ರೊಕ್ಕ ಎಲ್ಲ ಹೋಗ್ಯಾವು. ಆಮೇಲೆ ಸೀಕ್ರೆಟ್ ರೂಮು ಒಡಿಲಾರ್ದಂಗೆ ತೊಗೊಂಡ್ರಂದ್ರೆ ನನಗೆ ಯಾಕೋ ಇದು ಗೊತ್ತಿದ್ದವರು ಮಾಡಿರ್ಬೋದು ಅನ್ಸುತ್ತೆ. ನಿಮಗೆ ಯಾರ್ದಿಗೆ ಹಾಗೆ ಅನುಮಾನ ಏನಾದರೂ ಬರುತ್ತಾ? ಇಲ್ಲ ಮೇಡಮ್, ನಾನು ಯಾರ ಮೇಲಂತ ಅನುಮಾನ ಬರಲಿ. ನನಗೆ ಯಾವಾಗಲೂ ಇವರೇ ಇರೋರು ಇಬ್ಬರು. ಅಂದರೆ ನಮ್ಮ ಅತ್ತೆ ಮಕ್ಕಳು ರೀಸೆಂಟಾಗಿ ಬಂದಾರೆ. ಅಂದರೆ ಅವ್ರ ಹಸ್ಬೆಂಡ್ ತೀರ್ಕೊಂಡ್ರು. ಅವ್ರಿಗೆ ಯಾರೂ ದಿಕ್ಕ ಇಲ್ಲ. ಹಾಗಾಗಿ ನಮ್ಗೆ ಸ್ವಂತ ನಮ್ಮ ಅಪ್ಪನ ತಂಗಿ ಆಕಿ. ಅವ್ರನ್ನ ಮತ್ತು ನಾವೇ ಎಲ್ಲ ರಿಲೇಷನ್ ಇಲ್ಲಿ ಅಂತ ಇರ್ತಾರೆ ನಮ್ಮ ಮನೆಗೆ ಅಂತ ಕರ್ಕೊಂಬಂದೀನಿ. ನನಗೆ ಅವ್ರ ಮೇಗೂ ಅನುಮಾನ ಇಲ್ಲ, ಯಾರ ಮೇಗೂ ಅನುಮಾನ ಇಲ್ಲ. ಹಂಗೆ ನನಗೆ ಯಾರೂ ಶತ್ರುಗಳೂ ಇಲ್ಲ. ನನಗೆ ಏನಂತನೂ ಅರ್ಥನೇ ಆಗವಲ್ತು ರೀ ಮೇಡಮ್ ನಂಗೆ. ಏನಪ್ಪ, ನೀನು ಏನಾದರೂ ನಿಮ್ಮ ಮೇಡಮ್ ಅವರು ಎಲ್ಲಾರ ಹೋಗೋದು ಅಥವಾ ಯಾರು ಬಂದಿದ್ದು ನಿಮ್ಗೆ ಏನಾರ ಸ್ವಲ್ಪ ಕ್ಲೂ ಸಿಕ್ಕೈತೆ ಏನಾದರೂ? ಇಲ್ಲ ಮನೆಯೊಳಗೆ ಈಗ ಮಕ್ಕೊಂಡ ಏನೋ ಶಬ್ದ ಆಗೋದು ಏನಾರ ಇರ್ತಾವಲ್ಲ, ಬಾಗ್ಲ ತೆಗೆಯೋದು, ಮೇನ್ ಡೋರ್ ತೆಗೆಯೋದು, ಆ ಥರ ಏನಾದರೂ ನಿನಗೆ? ಮೇಡಮ್ ಅವರ, ಒಂದು ಸತ್ತ ಹೇಳ್ರಿ. ನಾನು ದಿನ ಬೆಳಿಗ್ಗೆ ನಾನರಿ ಬಾಗ್ಲ ತೆಗೆಯೋದು, ಡೋರ್ ಲಾಕ್ ತೆಗೆಯೋದು, ಹಾಕೋದು ಪ್ರತಿಯೊಂದು ನಾನರಿ. ಯಾಕಂದ್ರೆ ಈಗಲ್ಲ ನಾನು ವರ್ಷಗಟ್ಲೆನೇ ಆತಲ್ಲ ನಾನು ಇದು ಮಾಡಕತ್ತಿ. ಡೋರು ಹಾಕಿದಂಗೆ ಐತ್ರಿ. ಡೋರ್ ಮಾತ್ರ ತೆಗ್ದಿಲ್ಲ. ಯಾಕಂದ್ರೆ ಆ ಡೋರ್ಗೆ ಒಂದು ಸೀಕ್ರೆಟ್ ಲಾಕ್ ಐತ್ರಿ. ಎಲ್ಲದಕ್ಕೂ ನಮ್ಮ ಅಪ್ಪರು ಸೀಕ್ರೆಟ್ ಲಾಕ್ಗಳು ಮಾಡ್ಸ್ಯಾರಿ. ಹೊರಗಿಂದ ಸೀಕ್ರೆಟ್ ಲಾಕಿಂದ ನನಗೆ ಗೊತ್ತ್ರಿ. ಯಾಕಂದ್ರೆ ನಾನೇ ಅಲ್ಲ ಜಾಸ್ತಿ ಹಾಕೋದು ತೆಗೆದು, ಮನೆಗೆ ನಾನೇ ಅಲ್ಲ ಜಾಸ್ತಿ ಎಲ್ಲರೂ ಹೋದ್ರು ಕಾಯೋದು ನಾನು ನನ್ನ ಹೆಂಡತಿ. ಹಾಗಾಗಿ ನನಗೆ ಬಿಟ್ಟರೆ ಯಾರಿಗೂ ಗೊತ್ತಿಲ್ಲರದು, ಮನೆಯವ್ರಿಗೆ ಬಿಟ್ಟರೆ. ಹಂಗಾಗಿ ಅದು ಯಾರೂ ಹಂಗೆ ಅಷ್ಟು ಗೊತ್ತಿಲ್ಲ. ನಾನು ಮುಂಜಾನೆ ತೆಗ್ದೀನಿ, ತೆಗೆದು ಕಸ ಹೊಡೀನಿ. ಅಂದ್ರೆ ಅಮ್ಮ ಒಳ ಮಕ್ಕೊಂಡ್ರು ಅಂತ ತಿಳ್ಕೊಂಡಿದ್ದೀವಿ. ನಾ ಮಾಡೋ ಕೆಲಸ ನಾನು ಮಾಡಿದ್ದೀನಿ ನಾನು. ಆಮೇಲೆ ಬೆಳಗ್ಗೆ ತಪ್ಪರು ಇಲ್ಲ ನಿನ್ನೆ ರಾತ್ರಿ ಅಂತ ಹಿಂಗೆ ಕಂಡಿಲ್ಲ ಅಂದಾಗ ನಂಗೆ ದಿಗ್ಗುರಮೆ ಆತ್ರಿ. ನನಗೆ ಅನ್ಸಿದ ಮಟ್ಟಿಗೆ ಯಾರು ಹೊರಗೂ ಹೋಗಿಲ್ಲ, ಯಾರು ಒಳಗೂ ಬಂದಿಲ್ಲ ನೋಡ್ರಿ. ಏನಾಯ್ತ್ರಿ ಸರ್? ಹಾಂ, ಕರ್ಕೊಂಡಿ, ಜೀಪ್ನ ಕೊಂಡಿ ಬರ್ತೀವಿ.
ಮೇಡಮರ ಅನುಮಾನಾಸ್ಪದವಾಗಿ ಎಲ್ಲೂ ಹೊರಗಿಂದು ಏನೂ ನಮಗೆ ಬರಲಿಲ್ಲ. ಬರೀ ಒಳಗನೆ ಸುತ್ತರಿತಿತ್ತು. ಒಳಗೆ ಬಿಟ್ರೆ ಹೊರಗೆ ಯಾವುದೂ ಐಡೆಂಟಿಫೈ ಮಾಡಲಿಲ್ಲ. ಬಹುಶಃ ಕಳ್ಳ ಒಳಗೆ ಅಡ್ಡಾಡಿದ ಮಾತ್ರಕ್ಕೆ ಹೊರಗೆ ಹೋಗ್ಬೇಕಾದ್ರೆ ಏನಾದರೂ ಈಗ ಕಳ್ಳರು ಕಾಲು ತಗೊಂಡು ಇಲ್ಲ ಅಂದ್ರೆ ಏನೋ ಸ್ಮೆಲ್ ಚೇಂಜ್ ಮಾಡ್ಕೊಂಡು ಹೋಗ್ತಾರಲ್ಲ, ಅದೇನಾದರೂ ಮಾಡಿರ್ಬೋದಾ ಅಂತ. ಹೌದಾ? ಅಂದರೆ ಏನೂ ಗೊತ್ತಿರಲಿಲ್ಲ. ಅಂದರೆ ಒಳಗೆ ಮಾತ್ರ ಗೊತ್ತಿಡಿತ್ತು, ಹೊರಗೆ ಬಂದದ್ದು ಯಾವುದೇ ಥರ ಐಡೆಂಟಿಫೈ ಆಗಲಿಲ್ಲ ಅನ್ಸುತ್ತೆ. ಹಂಗಿದ್ರೆ ಕಳ್ಳ ಭಾಳ ಚಾಲಾಕಿದ್ದಂಗೆ ಅನ್ಸುತ್ತೆ. ನೋಡೋಣ, ನಡ್ರಿ ಒಳಗೆ ನಡ್ರಿ ಹೋಗೋಣ. ಬರ್ರಿ ಮೇಡಮ್ ಒಳಗೆ ಬರ್ರಿ. ಮೇಡಮ್ ಇದು ಎಂಟ್ರೆನ್ಸ್ ಹಾಲ್ ರೀ ಇದು. ಅಲ್ಲೇ ಎದುರಿಗೆ ಕಾಣ್ತೈತಲ್ರಿ ಅದೇ ಕಿಚನ್ ರೂಮ್. ಸುಮ್ಮನಿರುವ ನನ್ನ ಮೊಮ್ಮಗಳ, ಸುಮ್ಮನೆ ಆಡ್ಬಾರ್ದವ, ಶಾಣೆಕಲ್ಲನೋ ನೀನು. ಚೆನ್ನಮ್ಮಜ್ಜಿ, ಚೆನ್ನಮ್ಮಜ್ಜಿ, ನಂಗೆ ಮಮ್ಮಿ ಬೇಕು. ಎಲ್ಲೋಗ ನಮ್ಮ ಮಮ್ಮಿ ನನ್ನ ಬಿಟ್ಟು? ಹುಚ್ಚಿ, ಎಲ್ಲರೂ ಹೋಗಿರ್ತಾ ಮಮ್ಮಿ ಗಾತಾರ ಕೊಟ್ಟಾಗ. ನೀವು ಹೋಗಿರ್ತಿಲ್ಲ ಗಾತಾರ ಕೊಟ್ಟಾಗ ಆಟ ಆಡಕ್ಕೆ. ಹಂಗೆ ಬರ್ತಾ ಇದಾವ ಒಂಚೂರ. ನಿಂಗೆ ಬೂಸ್ಟ್ ಇಷ್ಟ ಇಲ್ಲ? ಬೂಸ್ಟ್ ಮಾಡ್ಕೊಂಬರ್ಲ? ಬೇಡ, ನಂಗೆ ಏನೋ ಬೇಡ, ನಂಗೆ ಮಮ್ಮಿ ಬೇಕು. ಹಂಗಂದ್ರೆ ಹೆಂಗವ? ಮುಂಜಾನೆ ಖಾಲಿ ಹೊಟ್ಟೆಲಿ ಎಷ್ಟೊತ್ತಾತು ಎದ್ದು ಕೂಡಲೇ ಕುಡಿಯೋಕೆ ಹಾಲು ನೀನು. ಇನ್ನೂ ಇಷ್ಟೊತ್ತಾದು ಹಾಲು ಕುಡ್ದಿಲ್ವಾ? ಇದು ಮತ್ತೆ ಮಮ್ಮಿ ಬಂದು ಬೇಜಾರು ಮಾಡ್ಕೊತಾಳಿಲ್ಲ, ನನ್ನ ಮಗಳು ಇನ್ನೂ ಹಾಲು ಕುಡ್ದಿಲ್ಲಲ್ಲ ಅಂತೇಳಿ ನಿಮ್ಮ ಮಮ್ಮಿಗೆ ಬೇಜಾರು ಮಾಡ್ಬೇಕನ್? ಮತ್ತೆ ಮಮ್ಮಿಗೆ ನನ್ನ ಮಗಳು ನಾ ಇಲ್ಲ ಅಂದರೂ ಹಾಲು ಕುಡಿತಾಳ, ಊಟ ಮಾಡ್ತಾಳ ಅಂತ ಖುಷಿ ಆಗುತ್ತೆ. ಬಂದ್ಮ್ಯಾಗ ನಾ ಇಷ್ಟು ಚಂದ ನನ್ನ ಮಗಳು ಉಂಡೈತಿ ತಿಂದೈತಿ ಅಂತಂದು ನೀನು ಮುದ್ದು ಮಾಡ್ತಾ ಇದ್ದಾಳವ. ಇದು ಹಂಗೆ ಮಾಡಬಾರ್ದು. ಇದ್ದಳು ನಾವಲ್ಲ ಮಾಡೋಣ, ನಂಗೆ ಮಮ್ಮಿ ಬೇಕು. ಚೆನ್ನಮ್ಮಜ್ಜಿ, ನಂಗೆ ಮಮ್ಮಿ ಬೇಕು. ಮೇಡಮ್ ಇದು ಟಿವಿ ಹಾಲ್ ರೀ. ಅಪ್ಪ, ಮಮ್ಮಿ ಎಲ್ಲದಾಳ? ಅಪ್ಪ, ಮಮ್ಮಿ ಕರಿ ಪಪ್ಪ. ಮೇಡಮ್ ನನ್ನ ಮಗಳು ರೀ. ಏನಮ್ಮ ಗುಡ್ ಗರ್ಲ್ ಯಾರು ಹೇಳ್ತಾರ? ಏನು ನಿನ್ನ ಹೆಸರು? ನನ್ನ ಹೆಸರು ಚಿನ್ಮಯ ಅಂತ. ಓ, ನಿನ್ನ ಹೆಸರಿನಾಗ ಚಿನ್ನು ಅಂತೈತಲ್ಲ, ನಾನು ನಿನ್ನ ಚಿನ್ನು ಅಂತ ಕರಿಲ್ಲ? ನಮ್ಮ ಮಮ್ಮಿ ಬೇಕು, ನಮ್ಮ ಮಮ್ಮಿ ಬೇಕು. ನೋಡು ಚಿನ್ನು, ಮಮ್ಮಿನ ನಾವು ಕರ್ಕೊಂಬರಕ್ಕೆ ಬಂದೀವಿ. ಮಮ್ಮಿ ಎಲ್ಲೇ ಇರಲಿ ನಿನ್ನ ಅಂತಲ್ಲಿ ತಂದು ಒಪ್ಪಿಸ್ತೀವಿ. ನೀನಾದ್ರೂ ಚಿಂತೆ ಬಿಡು. ನೀನು ಈಗ ಹಾಲು ಕುಡ್ದೀಯಾ? ಏನಾದರೂ ತಿಂದೀಯಾ? ನಂಗೇನು ಬೇಡ, ನಂಗೆ ಮಮ್ಮಿ ಬೇಕು. ನಂಗೆ ಇವ್ರು ಯಾರು? ಅದೇ ಹೇಳಿದ್ನಲ್ರಿ ಮೇಡಮ್, ಈ ಕಡೆ ಫಸ್ಟ್ ಅದಾರಲ್ರಿ ಇವರು ನಮ್ಮ ಅತ್ತಿ ಒಬ್ಬ ತಂಗಿರಿ. ಆ ಕಡೆ ಲಾಸ್ಟ್ ಅದಾರಲ್ಲ ಆಕಿ ಇವ್ರ ಮಗಳು ರೀ. ನಡ್ಕದಾರಲ್ಲ ಈಗ ಅವರು ಅಜ್ಜರು ಹೊರಗೆ ಮಾತಾಡ್ಸಿದ್ರಲ್ರಿ ಅವ್ರು ಏನ್ರಿ. ಇಷ್ಟನಾ ಈ ಫ್ಯಾಮಿಲಿ ಮೆಂಬರ್ಸ್? ಇಲ್ಲ ಮೇಡಮ್ ಇವ್ರು ನಮ್ಮ ಅತ್ತಿಗೆ ಒಬ್ಬ ಮಗನೂ ಅದಾನ್ರಿ. ಹೌದಾ? ಅವರೆಲ್ಲಿ ಕಾಣೋದ್ರಲ್ಲ? ಅತ್ತ ಈಗ ಹೊರಗೆ ಹೋದ್ರಿ, ಇಷ್ಟೊತ್ತಂಕ ಇಲ್ಲೇ ಇದ್ರಿ. ಏನೋ ಬೇಸರ ಆಯ್ತಾ ಏನೋ ಒಂದು ಹೊರಗೆ ಅಡ್ಡಾಡಿ ಬರ್ತೀನಿ ಅಂತ ಹೋದ್ರಿ. ಬೇಸರನ? ಮನೆಗಿಂತ ಒಂದು ಸಂದರ್ಭ ನಡೆದೈತೆ ಅಂದಮೇಲೆ ಇವಾಗೇನು ಬೇಸರ ಇದೆಲ್ಲ? ಅಯ್ಯ, ಅಂದ್ರೆ ಹಂಗಲ್ರಿ. ಅವ್ರ ಅಕ್ಕನ ಮ್ಯಾಗ ಇತ್ತಿತ್ತಾಗ ಭಾಳ ಹಚ್ಕೊಂಡು ಭಾಳ ಜೀವಿದ್ರೆ ಅದ ಅಕ್ಕ ಅಂದ್ರೆ ಅದ ಅರವಿಂದನ್ ಹೆಂತ್ರಿ. ಭಾಳ ಇದ್ರೆ ಮನ್ಯಾಗ ಈಗ ಕಿಲ್ಲದಕ್ಕೆ ಹಿಂಗಾಗಿರೋದಕ್ಕೆ ನಂಗೆ ಮನ್ಯಾಗ ನಿಂದ್ರಂಗಾಗೋಲ್ತು. ನಿಂತಂಗಿಲ್ಲ ಅಕ್ಕನ ನೆನಪಾಗುತ್ತೆ. ನಾನು ಸ್ವಲ್ಪ ಹೊರಗೆ ಬರ್ತಿಲ್ಲ, ನಾನು ಹುಚ್ಚ ಹಿಡಿತೈತೆ ನನಗೆ ಅಂತೇಳಿ ಹಂಗಂತ ಒಂದು 2 ನಿಮಿಷ ಹೋಗ್ಬಿಡ್ತೇನೆ ಅಂತ ಏನ್ರಿ. ಬರ್ಬೋದ್ರಿ ಈಗ? ಸರಿ. ಅರವಿಂದ್ ಅವರೇ, ತಿಜರಿ ಅಂದ್ರಲ್ಲ ಅದ್ಯಾವುದೋ ಸೀಕ್ರೆಟ್ ಲಾಕರ್ ರೂಮ್ ಅಂತಂದು ಅದು ತೋರಿಸ್ತೀರಾ? ಬರ್ರಿ ಮೇಡಮ್. ಮೇಡಮ್ ಇಲ್ಲಿ ಒಳಗೆ ಬರ್ರಿ ತೋರಿಸ್ತೀನಿ ಬರ್ರಿ. ಹಾಂ ಅರವಿಂದ್ ಅವರೇ, ನೀವೇನು ಹೋಗ್ಬೇಡ್ರಿ. ಅಲ್ಲೆಲ್ಲ ಬಳ್ಳಿ ನಚ್ಚು ಅವೆಲ್ಲ ನಮಗೆ ಸ್ವಲ್ಪ ಐಡೆಂಟಿಫೈ ಬೇಕಾಗ್ತಾವು. ಶ್ರೀನಿವಾಸ್ ಅವರೇ, ಗ್ಲೌಸು ಇವೆಲ್ಲ ತೊಗೊಂಡಿರ? ಬ್ರಷು, ದುರ್ಬೀನ್, ಆಮೇಲೆ ಪೌಡರ್ ಎಲ್ಲ ತೊಗೊಂಬರ್ರಿ ಜಲ್ದಿ. ಹಾಂ ಮೇಡಮ್, ಅಲ್ಲಿ ಲ್ಯಾಬ್ ರಿಪೋರ್ಟ್ ಇದನ್ನು ಚೆಕ್ ಮಾಡೋದ್ರೆ ಕರ್ಕೊಂಬರ್ತೀನಿ ತಡ್ರಿ. ಹಾಂ, ಜಲ್ದಿ ಕರ್ಕೊಂಬರ್ರಿ. ಅರವಿಂದ್ ಅವರೇ, ಇದ್ರ ತುಂಬ ಏನೇನಿದು? ಮೇಡಮ್ ನಾನೊಬ್ಬ ಬಿಸ್ನೆಸ್ ಮ್ಯಾನ್. ನಾನು ಇನ್ವೆಸ್ಟ್ ಆದಷ್ಟು ನಾನು ಬಂಗಾರ ಬೆಳ್ಳಿ ಮೇಲೆ ಹಾಕಿದ್ದೆ. ಯಾಕಂದ್ರೆ ಸ್ವಲ್ಪ ಬಿಸ್ನೆಸ್ ಮ್ಯಾಗ ಮೋಸ ಮಾಡೋರು ಜಾಸ್ತಿ ಇಲ್ಲ, ಹಂಗಾಗಿ ನನಗೆ ಯಾರ ಮೇಗೂ ನಂಬಿಕೆ ಇರಲಿಲ್ಲ. ಅದ್ರ ತುಂಬ ಆದಷ್ಟು ಬರೀ ಬೆಳ್ಳಿ ಬಂಗಾರ ಅಷ್ಟೇ ಇದೆ. ಕೆಲವೊಂದು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಅಷ್ಟೇ ಇಟ್ಟಿದೆ. ಡಾಕ್ಯುಮೆಂಟ್ಸ್ ಎಲ್ಲ ಹಂಗಾದವ್ರಿ, ಅದನ್ನು ಯಾರೂ ಟಚ್ ಮಾಡಿಲ್ಲ. ಆದರೆ ಬೆಳ್ಳಿ ಬಂಗಾರ ಮಾತ್ರ ಇಲ್ಲ. ಓಕೆ ಮೇಡಮ್ ಇಲ್ಲೊಂದು ರೂಮ್ ಐತೆ ಅಂತ ನನಗೆ ನಾನು ಎಂತಿಗೆ ಬಿಟ್ರೆ ಬೇರೆ ಯಾರಿಗೂ ಗೊತ್ತಾಗಲಾರ್ದಂಗೆ ಮಾಡಿಸಿರೋ ಸೀಕ್ರೆಟ್ ಇದು. ಆದರೆ ಈ ರೂಮ್ ಹೆಂಗೆ ಅವ್ರಿಗೆ ಗೊತ್ತಾಯ್ತು ನನಗೆ ಅದು ತಿಳಿವಲ್ತು. ಯಾರೂ ನೋಡಿದವರೇ ಇದನ್ನು ಮಾಡ್ಯಾರ ಅನ್ಸುತ್ತೆ. ಮೇಡಮ್ ನನಗೆ ಬಂಗಾರ ಬೆಳ್ಳಿ ಹೋಗಿದ್ದು ನನಗೇನು ಅಷ್ಟು ನೋವಾಗಲ್ತ್ರಿ. ಅಲ್ಲ ಅದ್ರ ಬಗ್ಗೆ ನನಗೇನು ಅಷ್ಟು ನನಗೆ ಸಿಗ್ಲಿ ಬಿಟ್ರಿ ಬಿಡಲಿ. ಆದ್ರೆ ನನ್ನ ಹೆಂಡತಿನ ಹೆಂಗಾದ್ರೂ ಮಾತ್ರ ಹುಡುಕೊಡ್ರಿ. ಅದೇ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ, ಸ್ವಲ್ಪ ತಾಳ್ಮೆ ಇರಲಿ, ತಾಳ್ಮೆ ಕಳ್ಕೊಬಿಡ್ರಿ. ನಮ್ಮ ನೋವು ಏನಂತ ನಂಗೆ ಅರ್ಥ ಆಗುತ್ತೆ. ನಾನಿಲ್ಲಿ ಬಂಗಾರ ಬೆಳ್ಳಿ ಸಲಹೆ ಹುಡುಕಕ್ಕೆ ಬಂದಿಲ್ಲ. ಕೆಲವೊಂದಿಷ್ಟು ಫಿಂಗರ್ ಪ್ರಿಂಟ್ಸು ಕಳ್ಳ ಎಷ್ಟೇ ಜಾಣತನದಿಂದ ಕಳ್ತನ ಮಾಡಿದ್ರು ಒಂದಲ್ಲ ಒಂದು ಕ್ಲೂ ಬಿಟ್ಟೇ ಬಿಟ್ಟಿರ್ತಾರೆ. ಅದನ್ನೇ ಹುಡುಕಕತ್ತೆ. ಯಾಕಂದರೆ ಸಾಕ್ಷಿಗಳು ನಾಶ ಆದರೆ ನಮಗೆ ಮತ್ತೆ ಐಡೆಂಟಿಫೈ ಮಾಡಿ ಆ ಸಾಕ್ಷಿ ಹುಡುಕ್ಬೇಕಂದ್ರೆ ಭಾಳ ಕಷ್ಟ ಆಗುತ್ತೆ. ದಯವಿಟ್ಟು ಅದಕ್ಕೆ ಸ್ವಲ್ಪ ನೀವು ಆ ಥರ ಮಾಡೋದನ್ನು ಸ್ವಲ್ಪ ಕಮ್ಮಿ ಮಾಡಿರಿ. ತಾಳ್ಮೆ ತಗೋರಿ. ನಾವು ನಿಮ್ಗೆ ಆದಷ್ಟು ಪ್ರಯತ್ನ ಮಾಡೇ ಮಾಡ್ತೀವಿ.